ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯೋತ್ಸವ ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಸಮಾರಂಭ ಸುರಪುರದಲ್ಲಿ ನಗರದ ಗರುಡಾದ್ರಿ ಕಲಾಮಂದಿರದಲ್ಲಿ ನಡೆಯಿತು. ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಪ್ರಭುಲಿಂಗ ಮಹಾಸ್ವಾಮಿಗಳು, ಶ್ರೀ ನಿಷ್ಠಿ ಕಡ್ಲಪ್ಪನವರ ವಿರಕ್ತ ಮಠ ಸುರಪುರ. ಕಾರ್ಯಕ್ರಮದ ಉದ್ಘಾಟಕರು ರಾಜ ಮುಕುಂದ ನಾಯಕ, ಅಧ್ಯಕ್ಷರು ಪಬ್ಲಿಕ್ ರಿಕ್ರಿಯೇಷನ್ ಕ್ಲಬ್ ಸುರಪುರ. ಪ್ರಶಸ್ತಿ ಪ್ರದಾನ ಸಿದ್ದಪ್ಪ ಹೊಟ್ಟಿ, ಜಿಲ್ಲಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಯಾದಗಿರಿ. ವರ್ಷದ ವ್ಯಕ್ತಿ ಪ್ರಶಸ್ತಿ ಪುರಸ್ಕೃತರು ನಿಂಗನಗೌಡ ದೇಸಾಯಿ, ಸಾಹಿತಿ ಸಂಶೋಧಕರು ಪರ್ಸನಹಳ್ಳಿ. ಕಾರ್ಯಕ್ರಮದ ಅಧ್ಯಕ್ಷತೆ ಶರಣಬಸಪ್ಪ ಹೆಚ್ ಯಳವಾರ, ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸುರಪುರ. ಮುಖ್ಯ ಅತಿಥಿಗಳು ಲಿಂಗನಗೌಡ ಮಾಲಿ ಪಾಟೀಲ್, ಸಾಹಿತಿಗಳು ಕೆಂಭಾವಿ, ಶ್ರೀನಿವಾಸ ಕುಲಕರ್ಣಿ ಕನ್ನಡ ಸಾಹಿತ್ಯ ಅವಲೋಕನ ಬಗ್ಗೆ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ಕವಿಗಳು, ಗುರುವೃಂದಗಳು, ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಉಸ್ಮಾನ್ ಚಿತ್ತಾಪುರ, ಹಂಸ ಟಿವಿ. ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಂದದ ಪ್ರಕಾರ ಹಾಗಾಗಿ ಅಂತರಗಳನ್ನು ಶಿವಮೂರ್ತಿಯಲ್ಲಿ ಸೇರಿಸಿ ಅವರ ಒಂದು ಗುಂಡೆಯ ರೊಳ್ಳೆಯಲ್ಲಿ ಕನ್ನಡ ಭಾಷೆ ಮತ್ತು ಆ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ದಶಭುಜಮಂ ದಿಕ್ತಟಮಂ ಪಸರಿಸಿ ಎಸೆವ ತರಂಗಳೆತ್ತಲ್ಲೇರಿಸಿ, ಒಂದು ಪದ ಆಕಾರವನೊತ್ತಲ್ ಒಂದು ಪದ ಬ್ರಹ್ಮಾಂಡವನೊತ್ತಲ್, ಜಡೆಗಳು ಗಂಗಳು ಮೆರಿದಾಡುತ್ತಿರೆ ಆಡಿದ ನಾಡಿದ ಆಹಾ ಶಂಕರ, ಆಡಿದ ನಮ್ಮ ಗುಂಡನ ಮುಂಗೀಶ್ವರ. ಅಂದ್ರೆ ಸರಳವಾಗಿ 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 ಹರಿಯುವಂತ ಒಂದು ಸಾಹಿತ್ಯದ ಪ್ರಕಾರ ಯಾವುದು ಅಂದ್ರೆ ಹಾಗೆ ಇನ್ನೊಂದು ಮುಂದಿನ ಸಾಹಿತ್ಯ ಅಂದ್ರೆ ನಮಗೆ ಷಟ್ಪದಿ. ಆ ಷಟ್ಪದಿಯಲ್ಲಿ ನಮಗೆ ಬೇಗ ಕಂಡು ಬರೋದು ಅಂದ್ರೆ ಕುಮಾರವ್ಯಾಸ. ಕುಮಾರವ್ಯಾಸನ ಕಾವ್ಯ ಕುವೆಂಪು ಹೇಳ್ತಾರೆ, ಕಲಿತವರ ಕಲ್ಪ ವೃಕ್ಷ, ಕಲಿಯದವರಿಗೂ ಕಾಮಧೇನು.